ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಹೀಗಿರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನಿಸುತ್ತೆ. ನೀನು ಆ ಕಡೆ ಎಲ್ಲ ಹೋಗಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ, ನಾನು ನೋಡ್ಕೊಳ್ತೀನಿ. ಹಾಗಾದ್ರೆ ಮೊದಲು ಆ ಜಾಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೇ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನಂತ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನು ಕೇಳು. ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯೋರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯೋರ ಆಯುಧನ ಕೈಯಲ್ಲಿ ಹಿಡ್ಕೊಂಡ. ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂತಹ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪಿ ಮುಖ ನೋಡ್ತಾ ಇದ್ದೀರಾ? ಬಾಲ ಇಲ್ದೇ ಇರುವಂತಹ ಈ ಕೋತಿನ ಕಾಡಲ್ಲಿದ್ದಂತಹ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ. ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಫಳಫಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ. ನನಗೆ ಏನಾದರೂ ಆಗಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ? ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ. ಆದ್ರೆ 3 ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ತು ನನಗೆ ಅದೃಷ್ಟನೇ. 3 ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನಾನೊಬ್ಬನೇ ರಾಜಂತರ ತಿರುಗಾಡ್ತಾ ಇರಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡೋಗಿರುವಂತ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡಲೇ ಮಾಡ್ತೀನಿ. ತಗೋ ನಿನ್ನ ಬಾಲ, ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ. ಅಯ್ಯಯ್ಯ, ಭೂತ, ಏನ್ ಮಾಡಿದೆ ನನಗೆ? ಬಾಲ ಎಲ್ಲಾದ್ರೂ ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲ ಅಪ್ಪ ನನಗೆ ಬಾಲ ಇಲ್ವಲ್ಲ.
ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು ನಿನ್ಗೆ ಅರ್ಥ ಆಯ್ತಾ? ಓ ಅಷ್ಟೇನೇನಾ? ಇಂದ ತಗೋ ಇವಾಗ. ಹೋ ಹೋ ಹೋ, ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ 2 ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು 3 ವರಗಳನ್ನು ಕೊಟ್ಟುಬಿಟ್ಟೆ. ಆ? ಹೇಗೆ? ಇದುವರೆಗೂ 1 ವರನೇ ಪೂರ್ತಿ ಆಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು ಮೊದಲನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು 2ನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದುಕೊಟ್ನಲ್ಲ, ಅದು 3ನೇ ವರ. ಆ? ಏನಯ್ಯ ಇದು? ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು. ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತೂ ಅವನು ಬೇರೆ ಪ್ರಾಣಿಗಳನ್ನ ರೇಗಿಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ ಬಿಟ್ಟ. ಮಂಜಾಡಿ ಎನ್ನುವ ಕಾಡಲ್ಲಿ ಚಿನ್ಮನ್ ಕೋತಿ ಮತ್ತು ಅಂಬು ಅಲಿಲು ತುಂಬಾನೇ ಹಠಮಾರಿ ಪ್ರಾಣಿಗಳು. ಒಂದಿನ ಅವರಿಬ್ಬರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಚೆಂಬಾ, ಅಲ್ಲಿ ನೋಡು, ನೀನ್ ಅದನ್ನ ನೋಡ್ದಾ? ಇದು ಮಾದಿಕಾಗೆ ಗೂಡ್ತಾನೆ ಅಂಬು? ಹೌದು, ಕಾಗೆ ಮತ್ತೆ ಕೋಗಿಲೆ ಈಗ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಹೋ ಹೌದಾ? ಯಾವತ್ತಿಂದ? ಚೆಂಬಾ, ನೀನ್ ಈ ಕಾಡಲ್ಲಿ ಇಲ್ವಾ? ಇದ್ರ ಬಗ್ಗೆ ಎಲ್ಲಾರ್ಗೂ ಗೊತ್ತಲ್ವಾ? ಒಂದ್ ವೇಳೆ ಆ ರೀತಿ ಇದ್ರೆ ಏನಾದ್ರೂ ನಾವ್ ಮಾಡೋಣ. ಸರಿ ಬಾ, ಒಂದು ದಾರಿ ಇದೆ. ಆ ತುಂಟ ಪ್ರಾಣಿಗಳು ಕಾಗೆಯ ಗೂಡಿನ ಮೊಟ್ಟೆಯನ್ನ ಮರದ ಕೊಂಬೆಯಲ್ಲಿ ಅವರು ಬಚ್ಚಿಡ್ತಾರೆ. ಈಗ ನೋಡು ತಮಾಷೆ ಹೆಂಗಿರುತ್ತೆ ಅಂತ. ಅದು ಕಾಗೆನ ಗೂಡಿನ ಹತ್ರ ಹೋಗ್ತಿದೆ. ಹಾ ಅಂಬು, ಬಾ ಹೋಗೋಣ. ಅಂಬು ಮತ್ತೆ ಚೇಂಬನ್ ಮಾದಾ ಕಾಗೆಯ ಗೂಡತ್ರ ಹೋಗಿ ಒಂದು ಮರದ ಹಿಂದೆ ಹೋಗಿ ಬಚ್ಕೊಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಮಾದಾ ಕಾಗೆ ಅಲ್ಲಿಗೆ ಬಂದು ಕೂಗ್ತಾ ಇರುತ್ತೆ. ಚೆಂಬಾ, ಅಮ್ಮ ಕಾಗೆ ಇಲ್ಲೇ ಬರ್ತಿದೆ. ಈಗ ನೋಡು ತಮಾಷೆ ಆರಂಭವಾಗುತ್ತೆ. ಅಲ್ಲಿ ನೋಡು, ಅಮ್ಮ ಕಾಗೆ ಗೂಡೊಳಗ್ ಹೋಗ್ತಿದೆ. ಓ, ನನ್ನ ಮೊಟ್ಟೆ! ನನ್ನ ಗೂಡಿಗೆ ಯಾರ್ ಬಂದಿತ್ತು? ನನ್ನ ಮೊಟ್ಟೆಯನ್ನು ಯಾರ್ ಕಳ್ತನ ಮಾಡಿದ್ದು? ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು 2 ತುಂಟ ಪ್ರಾಣಿಗಳು ಮರದ ಹಿಂದೆಯಿಂದ ಬರ್ತಾರೆ. ಮಾದಾ ಕಾಗೆಯ ಬಳಿ ಹೇಳ್ತಾರೆ, ಹಾ ನಿಮಗ್ ಗೊತ್ತಾ, ನಾವಿಬ್ರು ಕೂಡ ನೋಡಿದ್ವಿ. ಅದೊಳಗೋಗಿದ್ದನ್ನ ನಮ್ 4 ಕಣ್ಣಿಂದ ನೋಡಿದ್ವಿ. ಓಹೋ, ನಾನು ಕೋಯಲನ್ನು ಎಷ್ಟು ನಂಬಿದ್ದೆ, ಅದೇ ನನ್ನ ಮೋಸ ಮಾಡ್ಬಿಡ್ತು. ಅದ್ರ ಅಹಂಕಾರ ಇವತ್ ನಾನೇ ಬಿಡಿಸ್ತೀನಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ. ಬಾ ಬಾ ಹೋಗ್ ನೋಡೋಣ ಅಲ್ಲಿ ಏನ್ ಆಗ್ತಾ ಇದೆ ಅಂತ. ಇಲ್ಲ ಅಂದ್ರೆ ನಾ ಜಗಳ ಮೂಡ್ಸೋಣ. ಬಾ ಬೇಗ ಹೋಗೋಣ. ಏನಾಯ್ತು? ನೀನು ಯಾಕ್ ಕೋಪದಲ್ಲಿದ್ಯಾ? ನನ್ನ ಮೊಟ್ಟೆ ಕಳ್ತನ ಮಾಡಿ ಏನೋ ಗೊತ್ತಿಲ್ಲದೆ ತರ ನಾಟಕ ಮಾಡ್ತಿದ್ಯಾ. ಈಗ್ಲೇ ನನ್ನ ಮೊಟ್ಟೆಯನ್ನು ಕೊಡು. ಮೊಟ್ಟೆ ಕದ್ದಿದ್ದೀನ ನಾನಾ? ಹಾ, ಅದು ನೀನೇ. ಇಲ್ಲಲ್ಲ, ಅದು ನಾನಲ್ಲ. ನಿನ್ಗೂ ಗೊತ್ತಲ್ವಾ, ನಾನು ಗೂಡು ಕಟ್ಟೋದಿಲ್ಲ. ನಿನ್ನೂ ಕೂಡಲೇ ಮೊಟ್ಟೆ ಇಡ್ತೀನಿ ಅಂತ. ಏನು ಸುಳ್ಳಿಲ್ಲ ಇದ್ರಲ್ಲಿ. ನೀನೇ ನನ್ನ ಮೊಟ್ಟೆ ಕಳ್ತನ ಮಾಡಿರೋದು. ಅರೆ ಚೆಂಬಾ, ಅಲ್ಲಿ ನೋಡು, ಅವರಿಬ್ರು ಜಗಳ ಆಡ್ತಿದ್ದಾರೆ. ಈ ರೀತಿ ಚೇಂಬನ್ ಮತ್ತೆ ಅಂಬುನ ಕಾರಣದಿಂದ ಕೋಗಿಲೆ ಮತ್ತೆ ಮಾದಾ ಕಾಗೆ ಮತ್ತೆ ವೈರಿಗಳಾಗ್ತಾರೆ. ಅದೇ ರೀತಿ ಒಂದಿನ ಚೇಂಬನ್ ಮತ್ತೆ ಅಂಬು ನದಿಯನ್ನ ದಾಟ್ಕೊಂಡು ಪಕ್ಕದ ಗ್ರಾಮಕ್ಕೆ ಹೋಗ್ತಾರೆ. ಕಾಗೆಗೂ ಕೋಗಿಲೆಗೂ ಜಗಳವಾಯಿತು. ಅದ್ರಲ್ಲಂತೂ ನಮ್ಗಂತೂ ತುಂಬಾ ಖುಷಿ. ಕಾಗೆಗೆ ಕೋಗಿಲೆಗೆ ಜಗಳವಾಯಿತು. ಮಜಾ ಬಂತು, ನಮ್ಗೆ ಮಜಾ ಬಂತು, ತುಂಬಾ ಖುಷಿ ಆಯ್ತು. ನೋಡು, ನಾವ್ ಹಳ್ಳಿಗ್ ಬಂದ್ಬಿಟ್ವಿ. ಈಗಷ್ಟೇ ಚೆನ್ನಾಗಿ ಹಾಡು ಹೇಳ್ತಾ ಇದ್ದೆ. ಆ ಸುಂದರ ಗ್ರಾಮದ ಅಂದವನ್ನ ಸವಿತಾ ಹೋಗ್ತಾ ಇರ್ಬೇಕಾದ್ರೆ ಅವರು ಹೋಗ್ತಾ ಇದ್ದ ದಾರಿಯ ಪಕ್ಕದಲ್ಲಿದ್ದ ಒಂದು ಮನೆಯಲ್ಲಿ ಪಕ್ಷಿಗಳ ಪಂಜರವನ್ನ ಅವರು ನೋಡ್ತಾರೆ. ಆ ಪಂಜರದಲ್ಲಿ ಮಾವಿನ ಹಣ್ಣಿತ್ತು. ಅಂಬು, ನೀನ್ ಇದ್ಕೋ.
ಅಲ್ಲೋಡು ಆ ಪಂಜರದಲ್ಲಿ ನಂಗೆ ಇಷ್ಟವಾದ ಹಣ್ಣಿದೆ. ಅದನ್ನ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನಂಗೆ. ಸರಿ ಬಾ, ಅದನ್ನ ಓಪನ್ ಮಾಡಿ ತಗೊಂಡ್ಬಿಡೋಣ. ಚೇಂಬರ್ನ ಸಹಾಯದಿಂದ ಸ್ವತಂತ್ರಗೊಂಡ ಆ ಗಿಳಿಗಳು ಚೇಂಬರ್ ಮತ್ತೆ ಅಂಬುವಿನ ಹಿಂದಕ್ಕೆ ಹೋಗ್ತಾರೆ. ಎಷ್ಟು ಸಿಹಿಯಾದ ಹಣ್ಣು. ಅರೆ ಚೇಂಬಾ, ಬೇಗ ಬಾ, ಕಾಡಿಗೆ ಹೋಗೋಣ. ನನಗೆ ಭಯ ಆಗ್ತಿದೆ. ಏನಕ್ಕೆ? ಅದ್ ಗೊತ್ತಿಲ್ಲ, ಇದು ನಮ್ ಕಾಡಲ್ಲ ಅಲ್ವಾ. ನಮ್ ಹಳ್ಳಿಯಲ್ಲಿ ಮಾಡೋ ತರ ನಾವ್ ಇಲ್ಲಿ ಮಾಡಿದ್ರೆ ಆಮೇಲೆ ನಮ್ಮನ್ನ ಹಿಡಿದು ಬಿಡ್ತಾರೆ. ಗ್ರಾಮ ಆಗಿದ್ರು ಕಾಡಾಗಿದ್ರು ನಂಗೆ ಎಲ್ಲವೂ ಕೂಡ ಒಂದೇ. ಆತರ ಅಲ್ಲ ಚೆಂಬಾ, ಕಾಡು ನಮ್ಮ ಮನೆನೆ. ನಮಗಲ್ಲಿ ಸ್ವತಂತ್ರತೆ ಇದೆ. ಅಲ್ಲಿ ನಮ್ಮನ್ನ ಯಾರು ಏನು ಕೇಳಲ್ಲ. ಆದ್ರೆ ಹಳ್ಳಿ... ನೀನು ಹೆದರ್ಬೇಡ, ನಾವು ಹೋಗೋಣ. ಅಯ್ಯೋ ಅಯ್ಯೋ, ನಾವು ಸಿಕ್ಕೋಕೊಂಬಿದ್ವಿ. ನಮ್ಮನ್ನ ಬಿಟ್ಬಿಡಿ, ನಾವು ಏನು ಮಾಡಲ್ಲ. ಇದನ್ನೆಲ್ಲ ಹೇಳಿ ಯಾವ ಪ್ರಯೋಜನ ಇಲ್ಲ ಚೆಂಬಾ. ಮನುಷ್ಯರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. ಎರಡು ಗಿಳಿಗಳು ಒಂದು ರೆಂಬೆಯ ಮೇಲೆ ಕುಳಿತುಕೊಂಡು ಎಲ್ಲವನ್ನ ಅವರು ನೋಡ್ತಾ ಇದ್ರು. ಹೌದು, ಇಷ್ಟ ಇಲ್ಲ ಅಂದ್ರು ಅವರೇ ಅಲ್ಲ ನಮ್ಮನ್ನ ಕಾಪಾಡಿದ್ದು. ನಾವು ಅವ್ರನ್ನ ಖಂಡಿತ ಕಾಪಾಡ್ಲೇಬೇಕು. ನಾವ್ ಅವ್ರನ್ನ ಹೇಗ್ ಕಾಪಾಡೋದು? ಏನಾದ್ರೂ ದಾರಿ ಇದ್ದೇ ಇರುತ್ತೆ. ಬಾ, ಹೋಗ್ ನೋಡೋಣ. ದಯವಿಟ್ಟು ನಮಗೆ ಸಹಾಯ ಮಾಡು. ನಮ್ಮ ಸ್ನೇಹಿತ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸಹಾಯ ಮಾಡು. ಹೌದು, ಯಾರ್ ನೀವು? ಏನ್ ವಿಷಯ? ಒಂದು ವ್ಯಕ್ತಿ ಬಂದು ನಮ್ಮ ಸ್ನೇಹಿತನಾದ ಕೋತಿ ಮತ್ತೆ ಅಲಿಲನ್ನು ಹಿಡ್ಕೊಂಡು ಹೋಗ್ಬಿಟ್ಟ. ನಮಗೆ ಸಹಾಯ ಮಾಡು. ನೀವು ಹೆದರಬೇಡಿ, ನಾನು ಅವ್ರನ್ನ ಕಾಪಾಡ್ತೀನಿ. ಅವ್ರು ಎಲ್ಲಿದ್ದಾರೆ? ನಮ್ಮ ಹಿಂದ್ಗಡೆನೆ ಬನ್ನಿ. ನಮ್ಮನ್ನ ಏನೋ ಮಾಡಬೇಡಿ, ನಮ್ಮನ್ನ ಬಿಟ್ಬಿಡಿ. ಮತ್ತೆ ಈ ಜಾಗಕ್ಕೆ ನಾವು ಬರೋದೇ ಇಲ್ಲ. ನಮ್ಮನ್ನ ಬಿಟ್ಬಿಡಿ. ಚೆಂಬಾ, ನೀನ್ ಏನೇ ಹೇಳಿದ್ರು ಮನುಷ್ಯರಿಗೆ ಯಾವಾಗ್ಲೂ ನಮ್ ಭಾಷೆ ಅರ್ಥ ಆಗೋದಿಲ್ಲ, ಸರಿನಾ? ಅಯ್ಯೋ ಅಯ್ಯೋ, ಏನಾಗ್ತಾ ಇದೆ? ನಮ್ಮ ಕಾಪಾಡಿ ನಮ್ಮ. ಹೋಗು ಕಾಗೆ, ಹೋಗು. ಅಯ್ಯೋ ಕಾಪಾಡಿ. ಅಯ್ಯೋ ದೇವ್ರೆ, ಹೊಡ್ಕೊಬಿಟ್ವಿ. ಅರೆ ಅಕ್ಕ, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಊಟನ ಹುಡುಕೊಂಡು ನಾನು ಹಳ್ಳಿಗೆ ಬರ್ತಿರ್ತೀನಿ. ಅಮ್ಮಕ್ಕಾಗೆ ನೀವು ನಮ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾ ನಿಜ, ನಮ್ಮನ್ನ ಕ್ಷಮಿಸ್ಬಿಡು. ನಾವ್ಯಾವತ್ತೂ ನಿಮ್ಮ ಮೊಟ್ಟೆಯನ್ನ ಬಚ್ಚಿಟ್ಟಿದ್ದು. ನಮ್ಮನ್ನ ಕ್ಷಮಿಸು. ಅದರ ಪರಿಣಾಮ ಸ್ವಲ್ಪ ಹೊತ್ತಿನ ನಂತರ ನಂಗಾಯ್ತು. ಅದು ಪರವಾಗಿಲ್ಲ. ಆದ್ರೆ ನಿಮ್ಗೆ ಸಹಾಯ ಮಾಡಿದ್ದು ನಾನಲ್ಲ. ಹಾ, ಅಂದ್ರೆ ನಮ್ ಸಹಾಯ ಮಾಡಿದ್ ಯಾರು? ಅವ್ರೇ, ಆ ಗಿಳಿಗಳು. ಆ ಗೂಡಲ್ಲಿ ನಮ್ಮನ್ನ ಬಂಧಿಸಿದ್ದಾಗ ನೀವೇ ಅಲ್ವಾ ನಮ್ಮನ್ನ ಬಂದು ಬಿಡಿಸಿದ್ದು. ನೀವೀಗ ಕಷ್ಟದಲ್ಲಿದ್ದಾಗ ನಾವ್ ನಿಮ್ಗೆ ಸಹಾಯ ಮಾಡ್ಲೇಬೇಕಲ್ವಾ? ನಾವು ಸುಮಾರು ತುಂಟತನವನ್ನ ಮಾಡಿದ್ವಿ. ನಮ್ಮನ್ನ ಕ್ಷಮಿಸ್ಬಿಡಿ. ಇದೆಲ್ಲ ನಮ್ಮ ನಿರ್ಲಕ್ಷ್ಯದಿಂದಾನೇ ನಡೆದಿರೋದು. ಇನ್ಮೇಲೆ ನಾವ್ ಯಾವತ್ತೂ ಹಾಗೆ ಮಾಡಲ್ಲ. ಈ ರೀತಿ ಮಾದಕವ್ವ ಎರಡು ಗಿಳಿಗಳಿಗೆ ಧನ್ಯವಾದವನ್ನ ಹೇಳಿ ಚೇಂಬರ್ ಮತ್ತೆ ಅಂಬು ತಮ್ಮ ಕಾಡಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಚೇಂಬನ್ ಕದ್ದ ಆ ಟೋಪಿಯನ್ನ ಕೊಡೋದನ್ನ ಮರ್ತೇ ಇರ್ಲಿಲ್ಲ.
ಆನೆ ಮರಿ, ನಿಂಗೆ ನೇರಳೆ ಹಣ್ಣು ಬೇಕಾ? ನಂಗೇನು ಬೇಡ. ನೀನು ಯಾಕೆ ಬೇಸರವಾಗಿದ್ಯಾ? ನನ್ ಜೊತೆ ಆಡೋಕೆ ಯಾರೂ ಇಲ್ಲ. ಅಯ್ಯೋ, ಅದಕ್ಕೇನ ಬೇಸರ? ನನ್ ಬೆಳಗಿಂದ ಹುಡುಕ್ತಾನೆ ಇದ್ದೆ, ಇಲ್ಲಿ ಆಡೋಕೆ ಯಾರೂ ಇಲ್ಲ. ಹೇ, ಆ ಬನ ತುಂಬಾ ಎಷ್ಟು ಕೋತಿಗಳಿವೆ. ನಿಂಗೆ ಅವ್ರ ಜೊತೆ ಆಟ ಮಾಡಬಾರ್ದಾ? ಹೇ, ನಿಜನಾ? ಅವರಲ್ಲಿ ಕಣ್ಣ ಮುಚ್ಚಲೆ ಆಡ್ತಾರೆ, ಉಯ್ಯಾಲೆ ಆಡ್ತಾರೆ, ಎಷ್ಟೊಂದು ಆಟ ಇದೆ ಗೊತ್ತಾ? ಹಾಗಾದ್ರೆ ನಾನು ಹೋಗ್ತೇನೆ. ಗುಬ್ಬಿ ಮರಿ, ಮತ್ತೆ ಸಿಗೋಣ. ಗೆಳೆಯರೇ, ಅಲ್ಲಿ ನೋಡಿದ್ರಾ? ಡೊಳ್ಳು ಹೊಟ್ಟೆ ಆನೆ ಬರುತ್ತಿದೆ, ಹೋಯ್ ಓಯ್. ಹಾವಿನಂತ ಸೊಂಡಿಲಿರುವ ಆನೆ ಬರುತ್ತಿದೆ, ಹೋಯ್. ಸಣ್ಣ ಬಾಲ ಆನೆ ಬರುತ್ತಿದೆ, ಹೋಯ್. ಗೆಳೆಯರೇ, ನನ್ನನ್ನು ನಿಮ್ ಜೊತೆ ಸೇರಿಸ್ಕೋತೀರಾ? ಹೋಯ್ ಹ ಹ ಹ. ಏನು, ನೀನ್ ನಮ್ ಜೊತೆ ಆಡ್ತೀಯ? ಡೊಳ್ಳು ಹೊಟ್ಟೆ ಆನೆ ಬರ್ತಾನೆ, ಹೋಯ್. ಹಾವಿನ ಹಾಗೆ ಸೊಂಡಿಲಿರುವ ಆನೆ ಬರುತ್ತದೆ, ಹೋಯ್. ಕಡ್ಡಿಯಾಗೆ ಬಾಲ ಇರುವ ಆನೆ ಬರುತ್ತಿದೆ, ಹೋಯ್. ಗೆಳೆಯರೇ, ನನ್ ಜೊತೆ ಯಾರೂ ಇಲ್ಲ ಆಡೋಕೆ. ನೀವು ಬರ್ತೀರಾ ನನ್ ಜೊತೆ? ಸೇರಿಸ್ಕೋತೀವಿ. ನಿಂಗೆ ಮರ ಹತ್ತೋಕೆ ಬರುತ್ತಾ? ಇಲ್ಲ. ನಿಂಗೆ ಹೀಗೆ ಉಯ್ಯಾಲಾಡೋಕೆ ಬರುತ್ತಾ? ಇಲ್ಲ. ನಿಂಗೆ ಹೀಗೆ ಬಾಲದಲ್ಲಿ ಆಡೋಕೆ ಬರುತ್ತಾ? ಅದೂ ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ವಾ? ಹಾಗಾದ್ರೆ ಬೇಗ ಜಾಗ ಖಾಲಿ ಮಾಡು. ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ, ಡೊಳ್ಳು ಹೊಟ್ಟೆ ಆನೆ. ಡೊಳ್ಳು ಹೊಟ್ಟೆ ಆನೆ. ಏನದು? ಮಂಗಣ್ಣ ಬಾವಿಗೆ ಬಿದ್ದ, ಓಡಿ ಬನ್ನಿ ಗೆಳೆಯರೇ, ಓಯ್. ಗೆಳೆಯ, ಕೈ ಹಿಡಿಯೋ. ನಿಲುಕ್ತಿಲ್ಲ. ಹಾರಿ ಇಡಿ. ಏಯ್, ಬಾಲ ಇಡಿ. ಅಯ್ಯೋ ದೊಡ್ಡ, ನಿನ್ನ ಬಾಲ ಅಲ್ಲ, ನನ್ನ ಬಾಲ ಹಿಡಿ. ನಿಲುಕ್ತಿಲ್ಲ. ಹಾರಿ ಇಡಿ. ನಿಲುಕ್ತಿಲ್ಲ.
ಏನು ಏನಾಯ್ತು ಗೆಳೆಯರೇ? ನಮ್ಮ ಮಂಗಣ್ಣ ಬಾವಿಯಲ್ಲಿ ಬಿದ್ದ. ರಕ್ಷಿಸಲು ಎಷ್ಟು ನೋಡಿದ್ರು ಆಗ್ತಾ ಇಲ್ಲ. ಹಾಗಾದ್ರೆ ನಾ ಶ್ರಮಿಸ್ಬೇಕಾ? ಹಾಯ್ 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 ಹಾಯ್. ತಕ್ಕ ಸಮಯಕ್ಕೆ ಆನೆ ಮರಿ ಬಂದಿದ್ರಿಂದ ನಮ್ಮ ಮಂಗಣ್ಣನನ್ನು ರಕ್ಷಿಸ್ಲಿಕ್ಕಾಯ್ತು. ಗಣೇಶ, ನೀನನ್ನು ತಮಾಷೆ ಮಾಡಿದಕ್ಕೆ ನಮ್ಮನ್ನು ಕ್ಷಮಿಸಿ ಬಿಡು. ನನ್ನ ಹತ್ರ ಕೋಪನಾ? ಇಲ್ಲ ಗೆಳೆಯರೇ, ನಂಗೆ ಯಾರ ಜೊತೆನೂ ಕೋಪನೇ ಇಲ್ಲ. ಇನ್ನೂ ಆಡೋಕೆ ನನ್ನನ್ನು ಸೇರ್ಸ್ಕೋತೀರಾ? ಇಂದಿನಿಂದ ನೀನೇ ನನ್ನ ಆತ್ಮೀಯ ಗೆಳೆಯ. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ, ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ.
ಗೆಳೆಯ, ಈ ಪಕ್ಕದಲ್ಲಿರೋ ಆಲದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ ಗುಟ್ಟದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ, ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು, ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂಗೆ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನ ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು, ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ,
ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನು ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನು ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವಿ ಈಗ. ಮೊಸಳೆ ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ, ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನು ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನಿನ್ನನ್ನು ಗೆಳೆಯ ಅಲ್ಲೋ, ನಿನ್ನನ್ನು ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದು ಜೀವಿ ಹೆಂಗೆ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಮರ್ಯಾದಾಗ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನು ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂಥ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನು ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆದಿದ್ವು.